ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ನ್ಯೂಸ್ ಸಿರ್ಸಿಕರ್. ಈ ಇಡೀ ಜಿಲ್ಲೆ ಒಂದು ಲೋಕಸಭಾ ಕ್ಷೇತ್ರವಾಗಿರುವುದು ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವೈಶಿಷ್ಟ್ಯ. ರಸ್ತೆ, ಜಲ, ವಾಯು ಹಾಗೆಯೇ ರೈಲು ಸಂಪರ್ಕ ಹೊಂದಿರುವ ಏಕೈಕ ಲೋಕಸಭಾ ಕ್ಷೇತ್ರ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಈ ಭೂಮಿ ಹೋರಾಟದ ಕುದಿನೆಲ, ರಾಜಕೀಯ ಶಕ್ತಿ ಕೇಂದ್ರನೇ ಅಂತಾರೆ ಈ ಲೋಕಸಭಾ ಕ್ಷೇತ್ರವನ್ನ. ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಆದರೆ 90ರ ದಶಕದ ಬಳಿಕ ರಾಜಕೀಯ ಚಿತ್ರಣವೇ ಬದಲಾಯಿತು. ಅದರ ನಂತರ 3 ದಶಕಗಳಿಂದ ಈ ಕ್ಷೇತ್ರ ಬಿಜೆಪಿಯ ಕೈಯಲ್ಲಿದೆ, ಹಿಡಿತದಲ್ಲಿದೆ. ಇದನ್ನ ಬಿಜೆಪಿಯ ಭದ್ರಕೋಟೆ ಅಂತಾರೆ, ಹಿಂದುತ್ವದ ಭದ್ರಕೋಟೆ ಅನ್ನಲಾಗುತ್ತೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಮತ್ತೆ ಕೈವಶ ಮಾಡಲಿಕ್ಕೆ ತಂತ್ರವನ್ನ ರೂಪಿಸಿದೆ. ನಾನೀಗ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೇನೆ. ಇದು ಸೋಮೇಶ್ವರದಲ್ಲಿ ಈ ಚುನಾವಣೆ ಬಗ್ಗೆ ಏನು ಅಭಿಪ್ರಾಯ ಇದೆ, ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತಾರೆ ತಿಳಿಯೋಣ. ಈ ಬಾರಿ ಚುನಾವಣೆ, ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಿಂತ್ಕೊಂಡಿದ್ದಾರೆ, ಹಾಗೇನೆ ಕಾಂಗ್ರೆಸ್ ಇಂದ ಪದ್ಮರಾಜ್. ಏನು ಹೇಳ್ತೀರಿ? ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಒಂದು ಸ್ವಲ್ಪ ಕೆಲಸ ಮಾಡಿದೆ, ಹಾಗೆ ಅವರು ಬರುವ ಚಾನ್ಸ್ ಉಂಟು. ಈ ಬಾರಿ ಚುನಾವಣೆ ನಮ್ಮ ಸಮಸ್ಯೆ ಪ್ರಕಾರ ಇದರಲ್ಲಿ ಪ್ರಚಾರದಲ್ಲಿ ನೋಡುವಾಗ ಬಿಜೆಪಿ ಬರ್ತದಂತ ನಮಗೆ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ವರ್ಕ್ ಆಗಲ್ಲ, ಅದು ನನಗೆ ಅದರದ್ದು ನನಗೆ ಭಾರಿ ಬಿಸಿ. ಅದು ಅಲ್ಲ ಬೇಡ. ಅದು ಏಕೆ ಕೊಟ್ಟದ್ದು ಅವರು? ಹಾಗೆಲ್ಲ ನಮ್ಮ ಹೆಣ್ಣು ಮಕ್ಕಳೆಲ್ಲ ಎಲ್ಲೆಲ್ಲಿ ಬಸ್ಸಿನಲ್ಲಿ ಹೋಗಿ ಅವರು ಹಾಲಾಗ್ತಾರೆ. ಧರ್ಮಕ್ಕಿಂತ ಫ್ರೀಯಿಂದ ಕೊಟ್ಟದ್ದು ಅದೆಲ್ಲ ಏಕೆ? ಇವರು ಎಂತದಕ್ಕಿದು? ಕೇಂದ್ರದಲ್ಲಿ ಬಿಜೆಪಿ ಬರಬೇಕು ಅಂತ ಬರಲೇಬೇಕು. ನಾನೀಗ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಹಿಂದೆ ಇದನ್ನ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಂತ ಕರೆಯಲಾಗ್ತಾ ಇತ್ತು. ಪೋರ್ಚುಗೀಸರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಹಿಮ್ಮೆಟ್ಟಿಸಿದ ವೀರರಾಣಿ ಅಬ್ಬಕ್ಕ ಆಳಿದಂತಹ ಪ್ರದೇಶ ಇದು. ಕಳೆದ 3 ದಶಕಗಳಿಂದ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಆಳ್ತಾ ಇದೆ. ಇಲ್ಲಿಯ ಶಾಸಕರು ಯುಟಿ ಖಾದರ್, ಹಾಗೆ ಸ್ಪೀಕರ್ ಕೂಡ ಅವರು. ಈ ಭಾಗದ ಜನರು ಏನು ಹೇಳ್ತಾರೆ, ಲೋಕಸಭಾ ಚುನಾವಣೆಯ ಬಗ್ಗೆ ಅವರ ಅಭಿಪ್ರಾಯ ಏನಿದೆ, ಹಾಗೆಯೇ ರಾಜಕೀಯ ಲೆಕ್ಕಾಚಾರಗಳೇನಿದೆ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿಯ ಜನರ ರಾಜಕೀಯ ಲೆಕ್ಕಾಚಾರ ಏನು, ನೀವೇನು ಹೇಳ್ತೀರಿ? ಈ ಸಲ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಅಂದರೆ ತುಂಬ ಪೈಪೋಟಿ ಇದೆ. ಯಾಕೆಂದರೆ ಕೆಲವು ಜನಗೆ ಇದರ ವಿಷಯ ಏನಂತ ಅರ್ಥ ಆಗಿದೆ, ಕೆಲವು ಜನಗೆ ಇನ್ನೂ ಅರ್ಥ ಆಗಿಲ್ಲ. ಹಾಗೆ ಅಂದರೆ ಈಗ ಈ ಸಲ ಹೆಚ್ಚಿನ ಅಂಶ ನಮ್ಮದೇ ಇದೆ, ನಮ್ಮದು ಕಾಂಗ್ರೆಸ್ಸೇ ಬರ್ತದೆ ಅಂತ ನಮ್ಮದು ಈ ಸಲದ ಲೆಕ್ಕ. ಈ ಬಾರಿಯ ಚುನಾವಣೆ ಬಗ್ಗೆ ನೀವು ಏನು ಯುವಕರೆಲ್ಲ ಸೇರಿಕೊಂಡು ಏನು ಯೋಚನೆ ಮಾಡ್ತೀರಿ? ಈ ಬಾರಿ ನಾವೆಲ್ಲ ಯುವಕರದ್ದು ಅಂದರೆ ಭಾರತೀಯ ಜನತಾ ಪಾರ್ಟಿಗೇ ನಮ್ಮದು ಮತ. ಅಂದರೆ ನಮಗೆ ಪ್ರಧಾನಿ ಮೋದಿಯವರು ವೀರ ಸೇನಾನಿಯನ್ನೇ ನಮಗೆ MP ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಒಳ್ಳೆ ಕ್ಯಾಂಡಿಡೇಟ್. ಈ ಸಲ ಖಂಡಿತವಾಗಿ BJP ಅಂದರೆ ಖಂಡಿತವಾಗಿ BJP ಬರ್ತದೆ ಅಂತ. ಹೇಗಂದರೆ ನಾವು ಪಕ್ಷ ಹಿಂದುತ್ವದ ಪರವಾಗಿ ಓಟ್ ಕೊಡ್ತಾ ಇದ್ದೇವೆ. ಇಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು, ಭಾಗ್ಯಗಳು ಏನು ವರ್ಕ್ ಆಗೋದಿಲ್ಲ. ಖಂಡಿತ ಗ್ಯಾರಂಟಿ ಇಲ್ಲ. ಆ ಗ್ಯಾರಂಟಿ ನಮಗೆ ಅಗತ್ಯ ಸಹ ಇಲ್ಲ. ನಾವು ಆ ಗ್ಯಾರಂಟಿ ಕೇಳಿ ಸಹ ಇಲ್ಲ. ಅವರಾಗಿ ಕೊಟ್ಟ ಗ್ಯಾರಂಟಿ ಅದು. ನೀವು ಮತ ಚಲಾಯಿಸಬೇಕಾದ್ರೆ ಏನೇನು ನೋಡ್ತೀರಾ? ಪಕ್ಷವನ್ನು ನೋಡ್ತೀರಾ ಅಥವಾ ಕ್ಯಾಂಡಿಡೇಟ್ ನೋಡ್ತೀರಾ ಅಥವಾ ದೇಶದ ಹಿತದೃಷ್ಟಿ ನೋಡ್ತೀರಾ? ಏನು ನೋಡ್ತೀರಿ? ಪಕ್ಷತ್ರ ಯಾರು ಕ್ಯಾಂಡಿಡೇಟ್ ಒಳ್ಳೆಯವರು ಅವರಿಗೆ ಇದು ಮಾಡಿ ನಾವು ಇದು ಮಾಡ್ಬೋದು. ದೇಶಕ್ಕೆ ಒಳ್ಳೆಯವರು ಯಾರು ಮಾಡ್ತಾರೆ ಅವರನ್ನು ಇದು ಮಾಡೋದು. ನಾನು ಮೊದಲಿಗೆ ದೇಶದ ಹಿತದೃಷ್ಟಿ ನೋಡ್ತೇನೆ. ಆ ದೇಶಕ್ಕೆ ಯಾರು ಹಿತವನ್ನು ಬಯಸ್ತಾರೆ, ಹಿತದಿಂದ ಕೆಲಸ ಮಾಡ್ತಾರೆ, ಆ ರೀತಿಯಲ್ಲಿ ಮತದಾನ ಮಾಡ್ತಾ ಹೋಗ್ತೇನೆ. ದೇಶ ರಕ್ಷಣೆ ಯಾರು, ಆ ಭದ್ರತೆ, ದೇಶದ ಭದ್ರತೆ ಬಗ್ಗೆ ಹೆಚ್ಚು ಯಾರು ಆ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸ್ತಾರೆ ಅವರನ್ನು ನೋಡಿ ಮತ ಚಲಾಯಿಸ್ತಾರೆ. ಲೋಕಸಭಾ ಚುನಾವಣೆಗೆ ನೀವು ಮತ ಹಾಕಬೇಕಾದ್ರೆ ಅಭ್ಯರ್ಥಿಯನ್ನು ನೋಡ್ತೀರಾ, ಪಕ್ಷವನ್ನು ನೋಡ್ತೀರಾ, ದೇಶವನ್ನು ನೋಡ್ತೀರಾ? ನಾವು ಸರಿ ಅಭ್ಯರ್ಥಿ ನೋಡಿದ್ವಿ. ಮೊದಲು ಪೂಜಾರಿ ಇಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಪಾಪ ಅವ್ರಿಗೆ ಈ ವ್ಯಾಪಾರ ಮಾಡಿಸಿದವ್ರಿಗೆ ಎಲ್ಲ 2-2 ಸಾವಿರ ಮೊದಲು ಕೊಟ್ಟಿದ್ದಾರೆ. ಎಷ್ಟೊಂದು 20-30 ವರ್ಷ ಮೊದಲು. ಅದರಿಂದ ಕೆಲವು ಜನ ವ್ಯಾಪಾರ ಮಾಡಿ ಒಳ್ಳೆ ಮನೆಯೆಲ್ಲ ನಡೆಸಿದ್ದಾರೆ ಅವರು.
ಈ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತಾ? ಹೌದು, ಆಗ್ತದೆ. ಈ ಸಾರಿ ಗ್ಯಾರಂಟಿ ಆಗ್ತದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಈ ಬಾರಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಬಿಜೆಪಿ ಈ ಬಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಕಣಕ್ಕಿಳಿಸಿರುವಂಥದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಿವೃತ್ತ ಸೇನಾಧಿಕಾರಿ, ಗೂರ್ಖಾ ರೆಜಿಮೆಂಟ್ನಲ್ಲಿ ಅಧಿಕಾರಿಯಾಗಿದ್ದವರು, ಹಾಗೆಯೇ IIM ಗ್ರಾಜ್ಯುಯೇಟ್ ಕೂಡ. ಅದೇ ರೀತಿ ಕಾಂಗ್ರೆಸ್ ಪದ್ಮರಾಜ್ ಅವರನ್ನ ಕಣಕ್ಕಿಳಿಸಿದೆ. ನ್ಯಾಯವಾದಿಯಾಗಿದ್ದಾರೆ ಪದ್ಮರಾಜ್. ಅದಲ್ಲದೆ ಯುವ ಮುಖಂಡ, ಹಾಗೆಯೇ ಬಿಲ್ಲವ ಮುಖಂಡ ಎನ್ನುವುದು ತುಂಬ ಪ್ರಮುಖ ಅಂಶ. ಮಾಜಿ ಕೇಂದ್ರ ಸಚಿವರಾದಂತಹ ಬಿ ಜನಾರ್ದನ್ ಪೂಜಾರಿ ಅವರ ಗರಡಿಯಲ್ಲಿ ಪಳಗಿದವರು ಪದ್ಮರಾಜ್. ನಾನೀಗ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಥ ಬೀದಿಯಲ್ಲಿದ್ದೇನೆ. ಕಾರ್ ಸ್ಟ್ರೀಟ್ ಮಂಗಳೂರಿನ ಪ್ರಮುಖ ಒಂದು ಬೀದಿ ಇದು. 10 ದೇವಸ್ಥಾನಗಳಿದ್ದಾವೆ. GSB ಸಮುದಾಯದವರೇ ಹೆಚ್ಚಾಗಿರುವಂತಹ ಪ್ರದೇಶ. ಈ ಹಿನ್ನೆಲೆಯಲ್ಲಿ ಈ ಭಾಗದ GSB ಮತದಾರರು ಈ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ. ಈ ದೇಶದ ಚುಕ್ಕಾಣಿ ಯಾರು ಹಿಡಿಬೇಕು ಅನ್ನೋದು ನಿಮ್ಮ ಇದು ಅಭಿಪ್ರಾಯ? ಅಭಿವೃದ್ಧಿ ಮಾಡುವ ಪ್ರಧಾನಿ ಸಿಕ್ಕಿದರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಸೊ ಮೋದಿಯವರು ಮಾಡಿದ ಅಭಿವೃದ್ಧಿ ನೋಡುವಾಗ ಇನ್ನು ಮುಂದೆ ಅವರೇ ಚುಕ್ಕಾಣಿ ಹಿಡಿದ್ರೆ ತುಂಬ ಉತ್ತಮ ಅಂತ ಕಾಣುತ್ತೆ. ಜನಾರ್ದನ ಪೂಜಾರಿ ಅವರು ಭಾಳ ಒಂದು ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದವರು. ಬಡ ಜನರಿಗೆ ಭಾಳ ಅನುಕೂಲ ಮಾಡಿಕೊಟ್ಟವರು, ಭಾಳ ಒಳ್ಳೆಯ ಕೆಲಸ ಮಾಡಿದವರು. ಅದು ಎಲ್ಲ ದೇಶಕ್ಕೆ ವಿದೇಶಕ್ಕೆ ಗೊತ್ತಿರುವಂಥ ವಿಷಯ. ಹಾಗಾಗಿ ಅವರ ಒಂದು ಕ್ಯಾಂಡಿಡೇಟ್ ಪದ್ಮರಾಜ್ ಅವರು ಅಡ್ವೊಕೇಟ್. ಹಾಗಾಗಿ ಬಂದರೆ ಒಳ್ಳೆಯದು ಕೆಲಸ ಮಾಡುವರು ಅಂತ ಒಂದು ಅಭಿಪ್ರಾಯ ಇದೆ. ನಾವು ಮೇಲೆ ಮೋದಿಯವರನ್ನು ನೋಡಿ ಇಲ್ಲಿ ಮತ ಹಾಕ್ಬೇಕಂತ ಇದ್ದೇವೆ. ಮತ್ತು ಬ್ರಿಜೇಶ್ ಚೌಟ ಅವರು ಒಳ್ಳೆ ಜನ. ಮತ್ತು ಹೋದ ವರ್ಷ ಕ್ಯಾಂಡಿಡೇಟ್ ಇದ್ದರು 3 ಸಲ ವಿನ್ ಆದರು. ಅವರು ಏನು ಒಳ್ಳೆ ಜನನೇ. ಹಾಗೆ ಬ್ರಿಜೇಶ್ ಚೌಟ ಈ ಸಲ ಆಯ್ಕೆ ಮಾಡಿದ್ದಾರೆ, ನಾವು ಅದಕ್ಕೆ ಮತ ಹಾಕ್ತಾ ಇದ್ದೇವೆ. ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಯಾರಿಗೆ ಮತ ಹಾಕ್ತೀರಿ? ಯಾರಿಗೆ ಅಂತ ಹೇಳಲಿಕ್ಕಾಗಲ್ಲ. ನಮಗೆ ಕಾಂಗ್ರೆಸ್ಸೇ ಬರಬೇಕು. ನಮಗೆಲ್ಲ ಸ್ವಲ್ಪ ಈಗ 2,000 ಸಹಾಯ ಮಾಡ್ತಾ ಇದ್ದಾರೆ, ಮತ್ತು ಕರೆಂಟ್ ಬಿಲ್ಲಿಂದೆಲ್ಲ ಸಹ ಫ್ರೀ ಮಾಡಿದ್ದಾರೆ. ಹಾಗೆ ಅದೇ ಬರಬೇಕು ಅಂತ. ನಾನೀಗ ಕಾರ್ ಸ್ಟ್ರೀಟ್ನ ಸ್ವತಂತ್ರ ಪೂರ್ವದ ಹಳೆಯ ಮಾರುಕಟ್ಟೆ ಅಂದರೆ ಹೂವಿನ ಮಾರುಕಟ್ಟೆಯಲ್ಲಿದ್ದೇನೆ. ನೀವು ಯಾರಿಗೆ ಓಟ್ ಮಾಡ್ತೀರಿ? ಖಂಡಿತವಾಗಿಯೂ ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿರುವಂತಹ ಬ್ರಿಜೇಶ್ ಚೌಟಾ ಅವರಿಗೆ ವೋಟ್ ಮಾಡೋದು. ಯಾಕೆಂತ ಹೇಳಿದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕನ್ನುವಂತಹ ಇಚ್ಛೆ ನಂದೊಬ್ಬನಂದೇ ಅಲ್ಲ, ಲಕ್ಷಾಂತರ ಮಂದಿ ಈ ದಕ್ಷಿಣ ಕನ್ನಡದಲ್ಲಿ ಕಾಯ್ತಾ ಇದ್ದಾರೆ. ಜಾತಿ ರಾಜಕಾರಣದಲ್ಲಿಯೂ ಕೂಡ ಹಾಗೆ. ರಾಜ್ಯದಲ್ಲಿ ಪರಿಸ್ಥಿತಿ ಬೇರೆ ಇರ್ಬೋದು ಬೇರೆ ಬೇರೆ ಕಡೆಯಲ್ಲಿ, ಅದು ದಕ್ಷಿಣ ಕನ್ನಡ ಮಟ್ಟಕ್ಕೆ ಜಾತಿ ರಾಜಕೀಯ ಇಲ್ಲಿ ಎಫೆಕ್ಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯವರಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಈಗ ಪ್ರಮುಖವಾಗಿ ನಾವು ಹೇಳೋದಾದರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ವಿಚಾರಧಾರೆ ಮೇಲೆ ನಾವು ವೋಟ್ ಹಾಕಬೇಕು. ಬ್ರಿಜೇಶ್ ಚೌಟರ ಬಗ್ಗೆ ಹೇಳೋದಾದರೆ ಒಬ್ಬರು ಸೇನಾನಿಯವರು. ಅವರಲ್ಲಿ ಒಂದು ಅಂತರ್ಗತವಾಗಿ ಅವರು ಶಿಸ್ತಿನ ಒಂದು ಸಿಪಾಯಿ ಆಗಿರುವಾಗ ಅವರಲ್ಲಿ ಒಂದು ವಿಶೇಷವಾದ ಒಂದು ಆಲೋಚನೆ ಇದೆ. ದೇಶ ಹೇಗೆ ನಡಿಬೇಕು, ಯಾವ ರೀತಿ ಇರಬೇಕು, ಯಾರನ್ನು ಇಟ್ಕೊಂಡು ನಾವು ಸಂಘಟಿತರಾಗಿ ನಾವು ಕೆಲಸ ಮಾಡಬೇಕು, ಆ ಒಂದು ದೃಷ್ಟಿಕೋನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯ ವಿಶೇಷ ಏನಂತ ಹೇಳಿದರೆ, ಮೋದಿಜಿ ಕಳೆದ ಬಾರಿ ಮಂಗಳೂರಿಗೆ ಬಂದಾಗ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಹೇಳಿದರು. ಮಂಗಳೂರಿಗೆ ಎಷ್ಟು ಅಭಿವೃದ್ಧಿ ಆಯಿತು ಏನು ಅನ್ನೋದನ್ನು ನಾವು ಪಕ್ಕಕ್ಕಿಟ್ಟು ಮಾತಾಡೋದಾದರೆ, ಇಡೀ ದೇಶ ತನ್ನ ಇತಿಹಾಸದಲ್ಲಿ ಕಂಡು ಕೇಳಿರದಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಂಗಳೂರು ಈಗ BJPಯ ಭದ್ರಕೋಟೆ. ಬ್ರಿಜೇಶ್ ಚೌಟ ತುಂಬ ಸಮಯದಿಂದ ರಾಜಕೀಯವಾಗಿ ನಾವು ಅವ್ರನ್ನ ನೋಡ್ತಾ ಇದ್ದೇವೆ, ಮತ್ತು ಹೊಸ ಮುಖ. ಹಾಗಾಗಿ ಮತ್ತು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಸ್ವಲ್ಪ BJPಯ ಪರವಾಗಿ ಜಾಸ್ತಿ ಅಲ್ಲಿದೆ ಅಂತಲೇ ಹೇಳ್ಬೋದು. ನಾನೀಗ ಮಂಗಳೂರಿನ ಮೀನುಗಾರಿಕಾ ಬಂದರ್ನಲ್ಲಿದ್ದೇನೆ. ಸ್ಥಳೀಯ ಭಾಷೆಯಲ್ಲಿ ಇದಕ್ಕೆ ದಕ್ಕೆ ಅಂತ ಹೇಳ್ತಾರೆ. ಮುಂಜಾನೆ ಬೆಳ್ಳಂಬೆಳಿಗ್ಗೆ ಇಲ್ಲಿ ಮೀನುಗಾರಿಕಾ ವ್ಯವಹಾರ ಚಟುವಟಿಕೆಗಳು ಆರಂಭವಾಗಿದ್ದಾವೆ. ಸಮುದ್ರದಲ್ಲಿ ಹಿಡಿದಂತಹ ಮೀನುಗಳನ್ನು ಮೀನುಗಾರರು ಈಗ ಅನ್ಲೋಡ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಮೀನುಗಾರಿಕಾ ಬಂದರ್ನಲ್ಲಿ ಮೀನುಗಾರರು ಏನು ಹೇಳ್ತಾರೆ ಈ ಲೋಕಸಭಾ ಚುನಾವಣೆ ಬಗ್ಗೆ ತಿಳ್ಕೊಳ್ಳೋಣ.
ಬಾರಿಯ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರಬೇಕು ಅಂತ ಅಂತೀರಿ? ನಾವು ರಾಜಕೀಯವಾಗಿ ಅವರು ಬೇಕು ಇವರು ಬೇಕಂತ ನಾವು ಹೇಳಲ್ಲ. ನಾವು ಜನಸಾಮಾನ್ಯರಿಗೆ ಒಳ್ಳೆಯ ಕೆಲಸವನ್ನು ಒಳಿತು ಬಯಸುವವರನ್ನು ಯಾರು ಬಂದರೂ ನಮಗೆ ಪರವಾಗಿಲ್ಲ. ಈಗ ಬ್ರಿಜೇಶ್ ಚೌಟ ಹೆಸರು ಕೇಳಿದ್ದೇನೆ, ಪದ್ಮರಾಜ್ ಕೂಡ ನಮ್ಮ ಇವರ ಜನಾರ್ದನ್ ಪೂಜಾರ ಇದ್ದಾರೆ. ಆದರೆ ಆ ಸಮೀಕರಣ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ನಾವು ಅದರ ಬಗ್ಗೆ ಜಾಸ್ತಿ ಇದು ಮಾಡಿದ್ದಾರೆ. ಹೇಗೆ ಈ ಸಲ ಚುನಾವಣೆ ಯಾರು ಬರ್ತಾರೆ ಅಂತ? ಮೋದಿ ಬರ್ತಾರೆ. ಯಾಕೆ ಮೋದಿ ಬರಬೇಕು? ಅವರ ಹತ್ರ ನಮಗೆ ತುಂಬ ಹೆಲ್ಪ್ ಉಂಟು, ಮತ್ತೆ ಎಲ್ಲದಕ್ಕೆ ಸಹಾಯ ಉಂಟು ಅವರ ಹತ್ರ. ಸಹಾಯ ಕೊಡ್ತಾರೆ ಕಾಂಗ್ರೆಸ್ನವರು, ಈಗಲ್ಲ ಕಾಂಗ್ರೆಸ್ನವರು ಈಗಲ್ಲ ಸಹಾಯ ಕೊಡು ಸ್ವಲ್ಪ. ಅಲ್ಲ, ಈಗ ಎಲ್ಲರಿಗೂ ಇಲ್ಲ, ಕೊಡುವವರಿಗೆ ಕೊಡುವುದು. ನಮಗೆ ಇಲ್ಲಿ ಸೌತ್ ಕೇಂದ್ರ ಕಾಂಗ್ರೆಸ್ ಬರುವಂದಾಗಿ ಕಾಣ್ತದೆ. ಕಾಂಗ್ರೆಸ್ಗೆ ಒಂದು ಚಾನ್ಸ್. ಯಾಕೆ ಕಾಂಗ್ರೆಸ್ ಬರುತ್ತೆ? ಅಂದರೆ ಇವರು ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಇದು ಮಾಡಿದಿರಲ್ಲ, ಎಂತ ನಮಗೆ ಗ್ಯಾರಂಟಿ ಎಲ್ಲ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಸ್ವಲ್ಪ ಕಾಂಗ್ರೆಸ್ಗೆ ಚಾನ್ಸ್. ಮುಂದಿನ ಪ್ರಧಾನಿ ಆದರೆ ಇಲ್ಲಿಂದ ಹೊರಡಬೇಕು, ಇಲ್ಲಿಂದ ಯಾರು ಎಲ್ಲರೂ ಹೊರಡಬೇಕು ಇಲ್ಲಿಂದ, ಅದೇ ಪ್ರಧಾನಿ ಆದರೆ. ಹೇಳಿ, ಯಾರು ವಿನ್ ಆಗ್ತಾರೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೇದಾಗಿ ನಿರುದ್ಯೋಗ ಸಮಸ್ಯೆಯನ್ನು ಇಲ್ಲಿ ಬಗೆಹರಿಸಿಲ್ಲ. ಮತ್ತೆ ಬಡವರಿಗೋಸ್ಕರ ನಮ್ಮ ಸರ್ಕಾರ ಈ ಕೇಂದ್ರ ಸರ್ಕಾರ ಇದೆಯಲ್ಲ, ಬಡವರಿಗೋಸ್ಕರ ಇರುವುದಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಿದ್ದರಾಮಯ್ಯರ ಆಶೀರ್ವಾದದ ಜಯಗಳಿಸ್ತಾರೆ. ಬಡವರಿಗೋಸ್ಕರ 2000 ಅವರು ಯೋಜನೆಯನ್ನು ಹಾಕಿದ್ದಾರೆ, ಎಲ್ಲ ಯೋಜನೆಯನ್ನು ಬಗೆಹರಿಸಿದ್ದಾರೆ. ಒಬ್ಬನಿಗೆ ಸಿಕ್ಕಿದೆ, ಒಬ್ಬನಿಗೆ ಸಿಗ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಇಷ್ಟು ವರ್ಷದಲ್ಲಿ ಹೇಳಿದ್ರೆ 15 ಲಕ್ಷ ಕೊಡ್ತೇನೆ, ನನ್ನ ಗ್ಯಾರಂಟಿ. ಮೋದಿಯ ಗ್ಯಾರಂಟಿ ಫ್ಲಾಪ್. ಬಿಜೆಪಿ ಅವರು ಹೇಳ್ತಾರೆ ಈ ಭಾಗ್ಯ ಕೊಟ್ಟು ಅಥವಾ ಗ್ಯಾರಂಟಿ ಕೊಟ್ಟು ಇಡೀ ದೇಶ ಹಾಳಾಗ್ತಾ ಇದೆ. ಈಗ ಒಂದು ನಿಮಿಷ ಈಗ ಅದೇ ಗ್ಯಾರಂಟಿ ಮೋದಿ ಅವರು ಇಟ್ಟಿದ್ದಾರಲ್ಲ, ಆಗ ದೇಶ ಹಾಳಾಗಲ್ವಾ? ಈಗ ಹಾಗಾದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತೀರಿ? ಬೇಷಕ್ ಇದು ಮಾಡಿದ್ದಾರೆ ಕಾಂಗ್ರೆಸ್ನವರು. ಈ ಬಿಜೆಪಿ ಒಂದು ಎಲ್ಲ ಇದಾಗಿ ಎಲ್ಲ ನಾಶ ಆಗಿ ಹೋಗಿದೆ. ಏನು ನಾವು ಮಾಡಿದ್ದವರು ಒಂದು ಕಾಣಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅಪೇಕ್ಷೆ? ನಾವು ಇಲ್ಲಿ ಅಭ್ಯರ್ಥಿ ಬರೋದು ಕಾಂಗ್ರೆಸ್ ಅವರು ಬರ್ಬೇಕಂತ ನಮ್ಮ ವಿನಂತಿ. ಏನಂದ್ರೆ ಇಲ್ಲಿ ನಮಗೆ ಎಲ್ಲ ತುಂಬ ಹೆಲ್ಪ್ ಆಗಿದೆ. ಈಗ 2000 ಸಿದ್ದರಾಮಯ್ಯ ಹೇಳಿದ್ದಾರೆ, ಅದು ಬಂದಿದೆ. ಮತ್ತೆ ಇದು ಉಂಟಲ್ಲ ನಿಮ್ಮ ಕರೆಂಟ್ ಯೋಜನೆ, ಅದೆಲ್ಲ ಫ್ರೀ ಆಗಿದೆ, ನಮಗೆಲ್ಲ ಬಂದಿದೆ ಅದೆಲ್ಲ. ಬಿಜೆಪಿ ಅವರು ಏನು ಮಾಡಿಲ್ವಾ ಮೀನುಗಾರರಿಗೆ? ನಮಗೆ ಇದಕ್ಕೆ ಏನು ಮಾಡಲಿಲ್ಲ. ಇಲ್ಲಿ ಎಲ್ಲ ವರ್ಗದವರಿಗೆ ಕೂಡ ಹೆಲ್ಪ್ ಆಗಿದೆ. ಲೋಕಸಭಾ ಚುನಾವಣೆ ಯಾರು ಬರಬೇಕು? ಮೋದಿ ಬರಬೇಕು, ನಮಗೆ ಬೇಕು. ಅವರು ಎಲ್ಲರಿಗೆ ಸಹಾಯ ಮಾಡುವವರು. ಮತ್ತೆ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ, ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ನಮಗೆ. ಅವರೇ ನಮ್ಮನ್ನು ಕರೆದುಕೊಂಡು ಹೋಗ್ಬೇಕು. ನಾವು 2000 ಕೊಟ್ಟಿದ್ದಾರೆ, ಒಂದು ಸಲ ಸಹ ಬಸ್ನಲ್ಲಿ ಹೋಗ್ಲಿಲ್ಲ ಧರ್ಮಕ್ಕೆ. ಅವರು ಕಂಡಕ್ಟರ್ ಹೇಳಿದ್ರು ನಿಮಗೆ ಫ್ರೀ ಉಂಟು, ನಮಗೆ ಬೇಡ, ನಾವು ಹಣ ಕೊಟ್ಟು ಬಸ್ನಲ್ಲಿ ಹೋಗುದು. 2000 ತೆಗಿಲಿಲ್ಲ, ನಾವು ಸತ್ಯವಾಗಿ ತೆಗಿಲಿಲ್ಲ. ನಾವು ಬೇಡ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಚುನಾವಣಾ ಪಯಣದಲ್ಲಿ ನಾವು ಮೀನುಗಾರಿಕಾ ದೋಣಿಯಲ್ಲಿದ್ದೇವೆ. ಈ ಮೀನುಗಾರಿಕಾ ದೋಣಿ ಅಂದ್ರೆ ಸರಿಸುಮಾರು ಬೆಳಿಗ್ಗೆ 1 ಗಂಟೆಗೆ ಕಡಲಿಗೆ ಹೋಗ್ತದೆ. ಅಲ್ಲಿ ಮೀನುಗಾರರು ಮೀನು ಹಿಡಿದು ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ನಾವೀಗ ಈ ಮೀನುಗಾರಿಕಾ ದೋಣಿಯಲ್ಲಿದ್ದೇವೆ. ಮೀನುಗಾರಿಕಾ ದೋಣಿಯಲ್ಲಿರುವವರು ಈ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ತಿಳಿಯೋಣ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು? ಯಾರು ಬರಬೇಕು? ನಮ್ಮ ಅಭಿಪ್ರಾಯ ಮೋದಿ ಬಂದರೆ ಒಳ್ಳೆಯದು. ನಮಗೆ ಮೋದಿ ಬಂದ ಮೇಲೆ ತುಂಬ ಚೇಂಜಸ್ ಆಗಿದೆ. ಮತ್ತು ಒಳ್ಳೆಯ ನಮ್ಮ ಮೀನುಗಾರರಿಗೆ ತುಂಬ ಸೌಕರ್ಯ ಸಹ ಸಿಕ್ಕಿದೆ. ಡೀಸೆಲ್ ವಿಷಯದಲ್ಲಿ ತುಂಬ ಕಮ್ಮಿ ರೇಟಲ್ಲಿ ಸಿಗ್ತದೆ. ಈಗ ಅವರು ಬಂದ ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಅವರು ಬಂದ ಮೇಲೆ ನಮಗೆ ಈಗ ಕಾಂಗ್ರೆಸ್ ಅವರು ಏನು ಮಾಡಿಲ್ವಾ? ಕಾಂಗ್ರೆಸ್ ಅವರೀಗ ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಭಾಗ್ಯಗಳನ್ನು ಕೊಟ್ಟಿದ್ದಾರೆ, 2000 ರೂಪಾಯಿ ಕೊಡ್ತಾರೆ, ಬಸ್ ಫ್ರೀ ಮಾಡಿದ್ದಾರೆ ಮಹಿಳೆಯರಿಗೆ. ಅದು ಅವರು ಕಾಂಗ್ರೆಸ್ ಬರಲಿ ಅಂತ ಹೆಂಗಸರ ಆಸೆ ಎಲ್ಲ ಬಿಟ್ಟಿದ್ದಾರೆ. ಈಗ ಕೆಲವರಿಗೆ ಸಿಗಲಿಲ್ಲ, ಕೆಲವರು ಬೇಜಾರಲ್ಲಿದ್ದಾರೆ ಸಿಕ್ಕದವರು.
ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಸುರತ್ಕಲ್ ಭಾಗದಲ್ಲಿದ್ದೇನೆ. ಈ ಭಾಗ ಒಂದು ಬಂದರು ಹಾಗೇನೆ ಕೈಗಾರಿಕಾ ವಲಯವನ್ನ ಒಳಗೊಂಡಂತಹ ಒಂದು ವಿಧಾನಸಭಾ ಕ್ಷೇತ್ರ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಬರಬೇಕು ಅಂತ? ಕಾಂಗ್ರೆಸ್ ಪಕ್ಷ ಬರಬೇಕು. ಯಾಕೆ? ಯಾಕೆಂದ್ರೆ ಅಭಿವೃದ್ಧಿ ಮಾಡಲಿಕ್ಕೆ. ಬಿಜೆಪಿ ಅವರು ಏನು ಮಾಡಿಲ್ವಾ? ಸೆಂಟ್ರಲ್ ಗವರ್ಮೆಂಟ್ ಮಾಡಿಲ್ಲ ಅಂತ ಹೇಳುವುದಿಲ್ಲ, ಮಾಡಿದ್ದಾರೆ. ಮತ್ತೆ ನಮಗೆ ಚೇಂಜಸ್ ಬೇಕು, ನೋಡುವ ಅಂತ. ಬಹುಶಃ ಇಲ್ಲಿ ಯಾವಾಗಲೂ ಬಿಜೆಪಿ ಬರುವುದಲ್ಲ, ಬಿಜೆಪಿ ಬರ್ಬೋದು. ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕಿ? ನಾವು ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಾವು ಮುಂಚಿನಿಂದಲೂ ಒಂದು ಅದರಲ್ಲೇ ಇದ್ದೀವಿ, ಹಾಗೆ ಚೇಂಜ್ ಮಾಡಲಿಲ್ಲ ಯಾವುದು ಅಂತೇಳಿ. ಇವಾಗ ಅದೇ ಪಕ್ಷದಲ್ಲಿ ಇರೋದು. ಈಗದ ಚುನಾವಣೆಯಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರೋದು. ಯಾಕೆ? ಯಾಕೆಂದರೆ ಒಂದು ಥರ ಪಾಲಿಟಿಕ್ಸ್. ಈ ಬಾರಿ ಯಾವ ಪಕ್ಷ ಬರುತ್ತೆ? ಯಾವುದು ಬಂದರೂ ಸರಿ ನಮಗೊಂದು, ಯಾವ ಪಕ್ಷ ಬಂದರೂ ಒಂದೇ. ನಾನೀಗ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚೇಳಾರು ಗ್ರಾಮದಲ್ಲಿದ್ದ ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಕೆಲವು ಯುವಕರು ಈ ಅಶ್ವತ್ಥ ಮರದ ಕೆಳಗೆ ಕೂತ್ಕೊಂಡಿದ್ದಾರೆ ಮಧ್ಯಾಹ್ನದ ಹೊತ್ತು. ಇಲ್ಲಿಯ ಯುವಕರು ಚುನಾವಣೆ ಬಗ್ಗೆ, ಈ ಲೋಕಸಭಾ ಚುನಾವಣೆ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ, ಏನು ಟ್ರೆಂಡ್ ಆಗ್ತಾ ಇದೆ ಅನ್ನೋದನ್ನ ಮಾತಾಡಿಸ್ತೀನಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಯಾವ ರೀತಿಯ ಫೈಟ್ ಇದೆ ಕಾಂಗ್ರೆಸ್ ಬಿಜೆಪಿ? ಕಾಂಗ್ರೆಸ್ ಬಿಜೆಪಿ ಫೈಟ್ನ ಬಗ್ಗೆ ನಾವು ಮಾತಾಡೋದಿಲ್ಲ. ಪ್ರಜ್ಞಾವಂತ ಮತದಾರರಾಗಿ ಪ್ರಥಮ ಒಂದು ನನ್ನ ಅಪೇಕ್ಷೆ ಏನಂದರೆ ಎಲ್ಲರೂ ಮತದಾನ ಮಾಡಬೇಕು. ವಿಶೇಷವಾಗಿ ನಾವು ನಮ್ಮ ದೊಡ್ಡ ಒಂದು ಹೊಣೆಗಾರಿಕೆ ಇರೋದು. ಪಕ್ಷದ ಬಗ್ಗೆ ವಿಚಾರ ಮಾಡೋದಾದರೆ ನಮಗೆ ಈಗ ನಮ್ಮ ದೇಶದ ಏಳಿಗೆಯಲ್ಲಿ ಬಿ ಜೆ ಪಿ ಪಕ್ಷ ಉತ್ತಮವಾದ ಕೆಲಸವನ್ನು ಮಾಡುತ್ತಿದೆ. ವಿಶೇಷವಾಗಿ ಶ್ರೀ ಮೋದಿಜಿ ಅವರದೊಂದು ತಂಡ, ಮೋದಿಜಿ ಅವರೊಟ್ಟಿಗೆ ನಮ್ಮದು ಅಮಿತ್ ಶಾ ಜೊತೆಗೆ ನಮ್ಮ ರಾಜನಾಥ್ ಸಿಂಗ್, ಗಡ್ಕರಿ ಅವರದೊಂದು ತಂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ. ನಾವು ಸ್ವಾತಂತ್ರ್ಯದ ನಂತರದ ಎಲ್ಲ ಒಂದು ಅಂಶವನ್ನು ನೋಡ್ತಾ ಹೋದರೆ ಈ ಮೋದಿಯವರ ಆಡಳಿತ, ಬಿ ಜೆ ಪಿ ಮಿತ್ರ ಪಕ್ಷದೊಂದಿಗೆ ಆಡಳಿತ ಎಷ್ಟೋ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದೆ. ನಾವೊಂದು ಅಂಕಿಅಂಶ ನೋಡುವಾಗ ಮುಂಚೆ ಏನಾಗಿದೆ ಅದರದ್ದು ಎಷ್ಟೋ ಪಟ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಪ್ರಪಂಚದಲ್ಲಿ ಭಾರತ ನಕ್ಷೆ ಎಲ್ಲರಿಗೆ ಗೊತ್ತಾಗಿದೆ. ನೀವೇನು ಹೇಳ್ತೀರಿ? ಈ ಸಲದ ಚುನಾವಣೆ ಹೇಗಿದೆ? ಇವರು ಎಷ್ಟು ಹೇಳಿದ್ರು ಅದು ಪರ್ಫೆಕ್ಟ್ ಇದೆ, ಕರೆಕ್ಟ್ ಆಗಿದೆ. ಅದೇ ನನ್ನ ಒಂದು ಅಭಿಪ್ರಾಯ. ಈ ಸಲ ನೀವು ಯಾರಿಗೆ ಹಾಕಿ? ನಾವು ಬಿಜೆಪಿಗೆ ಹಾಕೋದು. ಯಾಕೆ ಬಿಜೆಪಿ? ಮೋದಿ ಅವರು ಬೇಕು ಅಂತ, ನಮ್ಮ ರಕ್ಷಣೆ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮೋದಿ ಅವರಿಗೆ ಕೊಡುವುದು. ನಾನೀಗ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಭಾಗ ಹೆಚ್ಚಾಗಿ ಗ್ರಾಮೀಣ ಭಾಗ. ಇಲ್ಲಿಯ ಮತದಾರರು ಏನಂತಾರೆ, ಈ ಲೋಕಸಭಾ ಚುನಾವಣೆಗೆ ಅವರ ಒಲವೇನು ಅಂತ ಕೇಳೋಣ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಇಲ್ಲಿ ಯಾವ ರೀತಿಯ ವಾತಾವರಣ ಇದೆ? ಸುಳ್ಯ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಎಲ್ಲ ಮತದಾರರನ್ನ ಒಂದು 70% ಕೇಳಿದರೆ ಯಾರೋ ಓಟು ಯಾರಿಗೆ ಕೇಳಿದ್ರೆ ಬಿಜೆಪಿಗೆ ಅಂತಾರೆ. ನಾವು ಮೋದಿಜಿಯವರಿಗೆ ದೇಶವನ್ನು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತು ಮಹಿಳೆಯರಿಗೆ ಒಳ್ಳೆಯ ಸ್ವಉದ್ಯೋಗ ಮಾಡಲಿಕ್ಕೆ ಒಳ್ಳೆಯ ಯೋಜನೆಯನ್ನು ರೂಪಿಸಿಕೊಟ್ಟಿದ್ದಾರೆ. ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ, ಅದು ವರ್ಕೌಟ್ ಆಗೋದಿಲ್ವಾ ಸುಳ್ಯದಲ್ಲಿ? ಅದೀಗ ವರ್ಕೌಟ್ ಆಗೋದಿಲ್ಲ. ನಮ್ಮ ಮೋದಿಜಿಯ ಯೋಜನೆಯೇ ಜಾಸ್ತಿ ವರ್ಕ್ ಆಗ್ತಾ ಉಂಟು. ನನ್ನ ಮತ ಕೂಡ ಮೋದಿಜಿಯವರಿಗೆ. ಮೋದಿಜಿಯಿಂದ ಶಕ್ತಿ ಅಂತ ಮೋದಿಯೇ ಗೆಲ್ಬೇಕು ಈ ಸಲ. ನಾವು ಮೋದಿಜಿಗೆ ಬರ್ತೇವೆ. ಯಾಕೆ? ಯಾಕೆಂದ್ರೆ ಅವರೊಂದು ನಮ್ಮ ಶಕ್ತಿ ಹರಿಕೆ. 5 ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ, ಯಾರು ಗೆಲ್ತಾರೆ ಮತ್ತು ಯಾವ್ದು ಎಫೆಕ್ಟ್ ಆಗುತ್ತೆ? ಖಂಡಿತವಾಗಿಯೂ ಮೋದಿ ಗ್ಯಾರಂಟಿ ಅನ್ನುವಂಥದ್ದು ಎಫೆಕ್ಟ್ ಆಗಲೇಬೇಕು, ಆಗ್ತದೆ. ಸಿದ್ದರಾಮಯ್ಯವರ ಗ್ಯಾರಂಟಿಯಲ್ಲಿ 2000 ಕೊಡ್ತಾರೆ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ, ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿದರೆ ನೀವು ಅವ್ರ ಮಾನದಂಡ ನೋಡಿ, ಕಾಂಗ್ರೆಸ್ಸಿಗೆ ಎಷ್ಟು ಓಟ್ ಬೇಕು ಅಷ್ಟು ಜನರಿಗೆ ಅದನ್ನು ಕೊಡ್ತಾರೆ. ನಾನೀಗ ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಮೂಡುಬಿದ್ರೆ 1000 ಕಂಬದ ಬಸದಿಗೆ ತುಂಬ ಪ್ರಸಿದ್ಧಿ ಪಡೆದಂತಹ ಸ್ಥಳ, ಹಾಗೆಯೇ ಜೈನ ಕಾಶಿ, ಶಿಕ್ಷಣ ಕಾಶಿ ಅಂತಲೇ ಕರೆಯಲಾಗುತ್ತೆ. ಇಲ್ಲಿಯ ಜನ, ಇಲ್ಲಿಯ ಮತದಾರರು ಏನು ಹೇಳ್ತಾರೆ, ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ಅವರ ಅಭಿಪ್ರಾಯ ಏನು, ಅವರ ನಾಡಿಮಿಡಿತ ಏನು ಅನ್ನೋದನ್ನು ತಿಳ್ಕೊಳ್ಳೋಣ.
ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಮತದಾರರು ಈ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಅಭಿಪ್ರಾಯ ಏನಿದೆ ಅನ್ನೋ ತಿಳ್ಕೊಳ್ಳೋಣ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಕ್ಷೇತ್ರದಲ್ಲಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರ ನಡುವೆ ಈ ಹೋರಾಟ ಇರುವಂಥದ್ದು? ಯಾಕಂದರೆ ಕಾಂಗ್ರೆಸ್ BJP ನಡುವೆ ಇರುವಂಥದ್ದು. ಅದು ಒನ್ ಸೈಡೆಡಾ ಅಥವಾ ಆಲ್ರೆಡಿ ತುಂಬ ನೆಕ್ ಟು ನೆಕ್ ಇದೆಯಾ? ಇಲ್ಲ, ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಬರ್ಬೋದು ಅಂತ ಇಲ್ಲ, ಆದರೆ ಒನ್ ಸೈಡೆಡ್. ಯಾಕೆ ಹೇಳಿದರೆ ಇಷ್ಟು ವರ್ಷದಿಂದ ಈಗ ನಮ್ಮ BJP ಜನರೆಲ್ಲ BJPಯವರನ್ನೇ ಆರಿಸಿದ್ದಾರೆ. BJP ಲೋಕಸಭೆ ಇರಲಿ, ನಮ್ಮ ಕರ್ನಾಟಕ ವಿಧಾನಸಭೆ ಇರಲಿ, ಮೋದಿಯವರು ಇರುವ ತನಕ ಅವರದೇ ಪಕ್ಷ ಬರಬೇಕು ಅಂತ ಆಸೆ ಜನರಿಗೆ. ಯಾಕೆ ಮೋದಿಯವರೇ ಬೇಕು? ಯಾಕಂದರೆ ಅವರು ಬಂದ ಮೇಲೆ ಎಷ್ಟೆಲ್ಲ ಸುಧಾರಣೆಗಳಾಯಿತು, ಮತ್ತು ಜನರಿಗೆ, ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಆಗಲಿ, ಇನ್ನಿತರ ಕ್ಷೇತ್ರಗಳೆಲ್ಲ ಆಗಲಿ ಉಂಟಲ್ಲ, ಸರ್ಕಾರದ ಸಾಧನೆಗಳನ್ನೆಲ್ಲ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದೆ, 2000 ಕೊಡ್ತಾ ಇದೆ, ಅದೆಲ್ಲ ವರ್ಕೌಟ್ ಆಗೋದಿಲ್ಲ? ವರ್ಕೌಟ್ ಆಗ್ತಾ ಇದೆ, ಎಲ್ರಿಗೂ ವರ್ಕೌಟ್ ಆಗ್ತಾ ಇಲ್ಲ. ಹೇಳ್ತಾರೆ ಎಲ್ಲರೂ ಬಂದಿದೆ, 2 ತಿಂಗಳು ಬಂದಿದೆ, 3 ತಿಂಗಳು ಬಂದಿದೆ ಅಂತ, ಆಮೇಲೆ ಎಲ್ರಿಗೂ ಬರ್ತಾ ಇದೆ ಅನ್ನೋ ನಂಬಿಕೆ ಇಲ್ಲ ನಮಗೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಬಂದರೆ ಇಡೀ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ. ನಾನೀಗ ಮೂಡುಬಿದ್ರಿಯ ಜೈನ ಮಠದಲ್ಲಿದ್ದೇನೆ. ಇಲ್ಲಿಯ ಮಠಾಧೀಶರಾದಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿದ್ದಾರೆ, ಅವರನ್ನೇ ಮಾತಾಡಿಸ್ತೇನೆ. ಸ್ವಾಮೀಜಿ, ಈ ಸಲದ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಬಾರಿಯ ಚುನಾವಣೆ ಅಂತಲ್ಲ, ಪ್ರತಿ ಬಾರಿಯ ಚುನಾವಣೆ ರಾಷ್ಟ್ರದ ಹಿತದಿಂದ ನಾವು ನೋಡ್ತೇವೆ. ನಮಗೆ ರಾಷ್ಟ್ರ ಮುಖ್ಯ. ನಾವು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜನಾಂಗಗಳು ಗಟ್ಟಿಯಾಗಿ ಒಂದು ನಿಲ್ಲಬೇಕಾದ್ರೆ ಸುದೃಢವಾಗಿರ್ತಕ್ಕಂಥ, ಬಲಿಷ್ಠವಾದಂಥ ಒಬ್ಬ ರಾಜನೀತಿಜ್ಞ, ತತ್ವಜ್ಞ, ಸರ್ವರನ್ನೂ ತನ್ನ ಮಕ್ಕಳಂತೆ ಕಾಣುವಂಥ ಒಬ್ಬ ಯೋಗ್ಯ ನಾಯಕ ಬೇಕು. ಅಂಥ ಯೋಗ್ಯ ನಾಯಕನನ್ನು ಗುರುತಿಸಿ ನಾವು ಮತದಾನವನ್ನು ಖಂಡಿತ ಮಾಡಲೇಬೇಕು. ನಾನೀಗ ಇರುವುದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೇಣೂರಿನಲ್ಲಿ. ಇಲ್ಲಿಯ ಮತದಾರರು ಏನು ಹೇಳ್ತಾರೆ, ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯ ಏನು, ಅವರ ಮನದಾಳದ ಮಾತೇನು, ಹಾಗೆಯೇ ಅವರ ನಾಡಿ ಮಿಡಿತ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ತೀರಿ? ನಾವು BJPಗೆ. ಯಾಕೆ? BJP ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ, ಇಲ್ಲಿ ತೊಂದರೆ ಇಲ್ಲ, ನಮಗೆಲ್ಲ ಅನುಕೂಲ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಗ್ಯಾರಂಟಿ, ಭಾಗ್ಯ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಕೊಡುತ್ತಾರೆ, ಸ್ವಲ್ಪ ಕೊಡ್ತಾರೆ, ಕೆಲವರಿಗೆ ಕೊಡಲಿಲ್ಲ, ಇಲ್ಲಿ ಎಲ್ಲ ಹಾಗೆಲ್ಲ ಉಂಟು. ಅದಕ್ಕೆ ಬಗ್ಗೆ ನಾವು BJPಗೆ ಓಟ್ ಹಾಕೋದು. ಈ ಬಾರಿಯ ಲೋಕಸಭಾ ಚುನಾವಣೆಗೆ ಯಾರನ್ನು ಆಯ್ಕೆ ಮಾಡ್ತೀರಿ ಮತ್ತು ಯಾವ ದೃಷ್ಟಿಯಿಂದ? ನಮ್ಮ ರಾಷ್ಟ್ರ ಗುರು ಅಂದರೆ ಎಲ್ಲ ರಾಷ್ಟ್ರಗಳಿಗೊಂದು ಮಾದರಿ ರಾಷ್ಟ್ರ ದೇಶ ಆಗಬೇಕು ಅಂತ ಒಂದು ಅಪೇಕ್ಷೆ ನಮ್ಮಲ್ಲಿದೆ. ಅದಕ್ಕೆ ನಮ್ಮ ದೇಶವನ್ನು ಯಾರು ಇವತ್ತು ಅಭಿವೃದ್ಧಿ ಪಥಕ್ಕೆ ಕೊಂಡೋಗ್ತಾ ಇದ್ದಾರೆ ಅವರು ಆಯ್ಕೆ ಆಗಬೇಕು. ಪುನಃ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನೋಂಥ ಒಂದು ಅಪೇಕ್ಷೆ ಇದೆ. ಇಬ್ಬರು ಯುವಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಒಳ್ಳೆಯ ನಿರೀಕ್ಷೆ ಇದೆ. ಅಂತಿಮವಾಗಿ ದೇಶವನ್ನು ಯಾರು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾರೆ ಅವರಿಗೆ ಯುವಜನರು ಮನಸ್ಸು ಮಾಡ್ತಾರೆ. ಈಗಿನ ಪ್ರಧಾನಮಂತ್ರಿಯವರು ದೇಶದ ಬಗ್ಗೆ ಚಿಂತನೆ ಹೊಂದಿ ಎಲ್ಲ ಜಾತಿ, ಧರ್ಮ, ಮತದವರನ್ನು ಒಗ್ಗೂಡಿಸಿಕೊಂಡು ಪಕ್ಷದವರು ಏನೇನು ಹೇಳ್ತಾರೆ ಅದು ಇದು ಅಂತೇಳಿ ನಿಜವಾಗ್ಲೂ ನಾವು ಮೋದಿಯವರ ಬಗ್ಗೆ ಪ್ರಧಾನಮಂತ್ರಿಯವರಿಗೆ ನಂಬಿಕೆ ಇದೆ. ಎಲ್ಲ ಜಾತಿಯವರು ಸಮಾನ ರೀತಿಯಲ್ಲಿ ಹೊಂದಿಕೊಂಡು ನಮ್ಮ ದೇಶ ಆಡಳಿತ ನಡೆಸ್ತಿದ್ದಾರೆ ಮತ್ತು ಅವರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಹೊರತು ಕುಟುಂಬ, ಸಂಸಾರ ಅದು ಇದು ಯಾವುದಿಲ್ಲ. ನಾನೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇನೆ. ಬನ್ನಿ, ಇಲ್ಲಿಯ ಜನ, ಧರ್ಮಸ್ಥಳದ ಜನ ಏನಂತಾರೆ, ಈ ಲೋಕಸಭಾ ಚುನಾವಣೆಯ ಬಗ್ಗೆ ಅವರ ಎಕ್ಸ್ಪೆಕ್ಟೇಷನ್ಸ್ ಏನು, ಮತ್ತು ಯಾರ ಒಲವು ಯಾರತ್ತ ಇದೆ ಅನ್ನೋದನ್ನು ನೋಡೋಣ. ಧರ್ಮಸ್ಥಳ ಭಾಗದಿಂದ ಯಾರಿಗೆ ಜಾಸ್ತಿ ಒಲವಿದೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಭ್ಯರ್ಥಿಯಾಗಿ ಬ್ರಿಜೇಶ್ ಚೌಟ ಇದ್ದಾರೆ. ಆದರೆ ನಮಗೆ BJPಯಿಂದ ಬ್ರಿಜೇಶ್ ಚೌಟ ಆಯ್ಕೆಯಾಗಿ ಬರಬೇಕು ಅಂತ ನಮ್ಮ ಆಯ್ಕೆ. ಈ ಸರಿ ಪೂರ್ತಿಯಾಗಿ
ಕರ್ನಾಟಕ ರಾಜ್ಯದಲ್ಲಿ 28 ಸ್ಥಾನ ಕೂಡ ಭಾರತೀಯ ಜನತಾ ಪಾರ್ಟಿ ಅಂದರೆ BJPಯ ಒಲವಿದೆ. ಒಬ್ಬ ಮತದಾರರಾಗಿ ಈ ಭಾಗದ ಮತದಾರರು ಯಾರಿಗೆ ಈ ಸಲ ಜಾಸ್ತಿ ಒಲವಿದೆ ಈ ಭಾಗದಲ್ಲಿ? ಈ ಭಾಗದಲ್ಲಿ ಬ್ರಿಜೇಶ್ ಚೌಟ ಕ್ಯಾಪ್ಟನ್ ಅವರಿಗೆ BJP. ಬೆಳ್ತಂಗಡಿ ಕ್ಷೇತ್ರದ ಬಳಿಕ ನಾವೀಗ ಬಂದಿರುವುದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ವೇದಿಕೆಯಾಗಿತ್ತು ಕಾಂಗ್ರೆಸ್ ಹಾಗೆ BJP ನಡುವಿನ ಜಿದ್ದಾಜಿದ್ದಿಯ ಒಂದು ಕಣಕ್ಕೆ. ಇಲ್ಲಿಯ ಜನರು ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಯಾರ ಒಲವು ಯಾರತ್ತ ಇದೆ, ಜನರ ನಾಡಿ ಮಿಡಿತ ಏನು ತಿಳ್ಕೊಳ್ಳೋಣ. ಸರಿಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರತ್ತ ನಿಮ್ಮ ಒಲವಿದೆ? ನಮ್ಮದು ಕಾಂಗ್ರೆಸ್ ಪಕ್ಷ ಪದ್ಮರಾಜರಾಮಯ್ಯ ಅವರ ಪರವಾಗಿ ನಾವು ಭಾಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡಬೇಕೆಂಬ ನಿರೀಕ್ಷೆಯಲ್ಲಿದ್ದೇವೆ ಸರ್. ಅಲ್ಲ, ಈಗ ಕಾಂಗ್ರೆಸ್ ಪರವಾಗಿ ಯಾಕೆ ಮತ ಹಾಕ್ತಾ ಇದ್ದೀರಿ? ಏನು ಗ್ಯಾರಂಟಿಗಳು ಎಫೆಕ್ಟ್ ಆಗುತ್ತಾ? ಭಾಳ ಬಡತನದಲ್ಲಿರುವವರಿಗೆ ಈ ಸರಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಘೋಷಿಸಿದಂಥ ಒಂದು 5 ಗ್ಯಾರಂಟಿ ಯೋಜನೆಗಳು ಭಾಳ ಅನುಕೂಲವಾಗಿದೆ. ಇದು ನಿಜವಾಗಿಯೂ ಒಂದು ದೇವರು ಮೆಚ್ಚುವಂಥ ಕಾರ್ಯವನ್ನು ಶ್ರೀಯುತ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾವು ವಿಶೇಷವಾಗಿ ಅತ್ಯಂತ ಬಡತನ ರೇಖೆಗಿಂತ ಕೆಳಗಿರುವ ಜನಗಳು ಯಾವತ್ತೂ ಕೂಡ ಆಭಾರಿಯಾಗಿದ್ದೇವೆ, ಇದರಲ್ಲಿ ಎರಡು ಮಾತಿಲ್ಲ. ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಯಾವ ರೀತಿಯ ಒಲವಿದೆ ಈ ಭಾಗದಲ್ಲಿ, ಮತ್ತು ನೀವು ಯಾರನ್ನು ಸಪೋರ್ಟ್ ಮಾಡಿ? ನಮ್ಮದು ಭಾರತಕ್ಕಾಗಿ ದುಡಿಯುವವರನ್ನು, ದೇಶಕ್ಕಾಗಿ ದುಡಿಯುವವರನ್ನು ಆಯ್ಕೆ ಮಾಡೋದು ನಾವು. ರಾಷ್ಟ್ರೀಯ ಹಿತಾಸಕ್ತಿಯನ್ನು ಇಟ್ಟುಕೊಂಡು ನಾವು ವೋಟ್ ಮಾಡುವುದು. ದೇಶ ಮೊದಲು, ಅಭಿವೃದ್ಧಿಗೆ ಆದ್ಯತೆ, ಹಿಂದುತ್ವಕ್ಕೆ ಬದ್ಧತೆ ನಮ್ಮ ಎಜೆಂಡಾ. ನಮಗೆ ಒಳ್ಳೆ ನಾಯಕತ್ವ ಮೋದಿ ಸರ್ಕಾರದ್ದೇ ಇದೆ. ಇವರು ಯಾರು ಬಂದರೂ ಇಷ್ಟು 70 ವರ್ಷ ಆಡಳಿತ ಮಾಡಿ ನಾವೆಲ್ಲ ನೋಡಿ ನೊಂದಿದ್ದೇವೆ. ಇನ್ನು ನಮಗೆ ನರೇಂದ್ರ ಮೋದಿ ಅಂತ ಸರ್ಕಾರ ಸಿಕ್ಕಿದರೆ ಒಳ್ಳೆಯದು. ಅದರಿಂದ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಧರ್ಮವನ್ನು ಲೆಕ್ಕಿಸದೆ ಎಲ್ಲರೂ ಸಂತೋಷದಿಂದ ಬದುಕ್ತಾ ಇದ್ದಾರೆ. ಯುವಕರಾಗಿ ಈ ಸಲ ಚುನಾವಣೆ ಮತ ಚಲಾವಣೆ ಮಾಡಬೇಕಾದ್ರೆ ಏನೇನು ದೃಷ್ಟಿಲಿ ಇರ್ತದೆ? ನಾವು ನರೇಂದ್ರ ಮೋದಿಯವರ ಒಂದು ದಕ್ಷ ಆಡಳಿತವನ್ನು ನೋಡಿ ವೋಟ್ ಮಾಡ್ತೇವೆ. ಈ ಬಾರಿ ಮೊದಲ ಸಾರಿಗೆ ವೋಟ್ ಮಾಡಬೇಕಾದ್ರೆ ಏನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ವೋಟ್ ಮಾಡ್ತೀರಿ? ಫಸ್ಟಿಗೆ ಡೆವಲಪ್ಮೆಂಟ್ ಒಳ್ಳೆ ಆಗಬೇಕು. ಮತ್ತು 2 ಸಲ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಇನ್ನೊಂದು ಸಲ ಆದರೆ ಒಳ್ಳೆ ಡೆವಲಪ್ಮೆಂಟ್ ಆಗ್ತದೆ ಅಂತ ಅನಿಸ್ತದೆ. ಈ ಸಲ ಚುನಾವಣೆಯಲ್ಲಿ ಯಾರಿಗೆ ವೋಟ್ ಮಾಡ್ತೀರಿ? ಈ 2 ಸಲ ಸಹ ಯಾವುದು ವಿನ್ ಆಗಿದೆ ಅಂದರೆ ನಮ್ಮದು ಇದು ಹಿಂದೂ ರಾಷ್ಟ್ರ. ಹಿಂದುತ್ವಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಅವರಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಯರೇ ನಮಸ್ತೆ. ಈ ಸಲ ಲೋಕಸಭಾ ಚುನಾವಣೆ ಹೇಗೆ ನೋಡ್ತೀರಿ? ಈ ಸಲ ಯಾರು ವಿನ್ ಆಗ್ತಾರೆ? BJP ಸೆಂಟ್ರಲ್ಲು ಯಾಕೆ ಬರಬೇಕಾದ ಅಲ್ಲಿ ಸೆಂಟ್ರಲಲ್ಲಿ BJP ಬರಬೇಕು, ದೇಶಕ್ಕೆ ಒಳ್ಳೆಯದು. ಈ ಸಲ ಚುನಾವಣೆಯಲ್ಲಿ ಯಾರಿಗೆ ವೋಟ್ ಕೊಡ್ತೀರಿ? ಹೇಳಲಿಕ್ಕಿಲ್ಲಲ್ಲ, ನಾವು ಹಾಗೆ ಹೇಳಿದರೆ ಅದು ಕಾಂಗ್ರೆಸ್ಸಿಗೆ ವೋಟ್ ಅಂತ ಆಯ್ತಲ್ಲ. ಅವ್ರದ್ದು ಸರಿ ಇಲ್ಲ ಅಂತ ಹೇಳಿದರೆ ಇವರು ಸರಿ ಇದ್ದಾರೆ ಅಂತ ಆಯ್ತಲ್ವ? ಹಾಗೆ ಅದು ಕಾಂಗ್ರೆಸ್ ಅಧಿಕಾರ, ಕಾಂಗ್ರೆಸ್ಸಿಗೆ ವೋಟ್ ಹಾಕೋದು. ಪುತ್ತೂರು ವಿಧಾನಸಭಾ ಕ್ಷೇತ್ರ BJPಯ ಭದ್ರಕೋಟೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಬಂಡಾಯದ ಬಿಸಿ BJPಗೆ ತಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನು BJP ಕಳ್ಕೊಂಡಿತ್ತು. ಹಾಗೆ ಈಗ ಪ್ರಸ್ತುತ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಬನ್ನಿ, ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿಯ ಮತದಾರರ ಏನು ಅಭಿಪ್ರಾಯ ಇದೆ, ಅವರ ಮನದಾಳದ ಮಾತೇನು, ಹಾಗೆಯೇ ಇಲ್ಲಿಯ ನಾಡಿ ಮಿಡಿತ ಏನಿದೆ ನೋಡೋಣ. ನಮ್ಮ ಮತ ಮೋದಿಯವರಿಗೆ, BJPಗೆ, ರಾಷ್ಟ್ರೀಯ ಹಿತಕ್ಕಾಗಿ ಮೋದಿಯವರಿಗೆ ಮತ. ಯಾಕೆ ಈಗ ಕಾಂಗ್ರೆಸ್ನವರೆಲ್ಲ ಇಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಕೆಲವು ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲರ 2,000 ಬರ್ತಾ ಇದೆ, ಶಕ್ತಿ ಯೋಜನೆ ಎಲ್ಲ ಪ್ರತಿಯೊಂದು ಕೊಡ್ತಾ ಇದ್ದಾರೆ. ಈಗ ಫ್ರೀ ಕರೆಂಟ್ ಬರ್ತಾ ಇದೆ, ಅದೆಲ್ಲ ಎಫೆಕ್ಟ್ ಆಗೋದಿಲ್ವಾ? ಇಲ್ಲ, ಎಫೆಕ್ಟ್ ಆಗೋದಿಲ್ಲ. ಇದು ರಾಷ್ಟ್ರದ ಇದರಲ್ಲಿ ಆಗೋದು. ನೋಡಿ, ಗ್ಯಾರಂಟಿಗಳು ಖಂಡಿತ ಈ ಸಾರಿ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಗ್ಯಾರಂಟಿಯಿಂದ ಮನುಷ್ಯನ ಜೀವನಕ್ಕೆ ಭದ್ರತೆ ಇಲ್ಲ. ಅವನು ಒಂದು ದಿವಸದ ತುತ್ತಿಗೆ ಮಾತ್ರ ಅದು ಭದ್ರತೆ ಆಗ್ತದೆ ವಿನ ಅವನ ಜೀವನ, ಒಂದು ಲೈಫ್ ಏನುಂಟು ಅದಕ್ಕೇನು ಭದ್ರತೆ ಆಗೋದಿಲ್ಲ. ನಾವು ನಮ್ಮ ದೇಶವನ್ನು ನೋಡಿ, ನಮ್ಮ ಮೋದಿಯವರನ್ನು ನೋಡಿ ನಾವು ಈ ಸಾರಿ ವೋಟ್ ಹಾಕ್ತೇವೆ. ನನ್ನ ಓಟು BJPಗೆ.
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟನ್ನು ಮಾಡಿದೆ. ಕಡಲತಡಿಯಿಂದ ಆರಂಭಗೊಂಡಿದ್ದ ಈ ಚುನಾವಣಾ ಪಯಣ ಕೊನೆಗೊಂಡಿದ್ದು ಪಶ್ಚಿಮ ಘಟ್ಟದ ತಪ್ಪಲು ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಈ ಚುನಾವಣಾ ಪಯಣದಲ್ಲಿ ಕೆಲವೆಡೆ ಮೋದಿ ಪರವಾದ BJP ಪರವಾದ ಒಲವು ಕಾಣಿಸ್ತಾ ಇದ್ದರೆ, ಇನ್ನೂ ಕೆಲವು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಸದ್ದು ಮಾಡ್ತಾ ಇದ್ದಾವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.